ಎಲ್ಲ ವೀಕ್ಷಕರಿಗೂ ಭಾರತದ ಮುತ್ತು ಎಂಬ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಶ್ರೀ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಶ್ರೀ ಮಹಾಶಿವರಾತ್ರಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ ನೋಡೋಣ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇ ಚಲ್ಮಿ ಅಂತ. ಇದು ಹಳ್ಳದಲ್ಲಿ ಮರಳನ್ನು ಹಾಕಿದಾಗ ಇಲ್ಲಿ ಜಲ ಉತ್ಪತ್ತಿ ಆಗುತ್ತೆ, ಅಂದರೆ ಸ್ವಚ್ಛತೆ ನೀರು ಬರ್ತದೆ. ಇಂದಿನ ಕಾಲದಲ್ಲೂ ಸಹ ಕುಡಿಯೋಕ್ಕೂ ಸಹ ಇದನ್ನೇ ಬಳಸ್ತಿದ್ರು. ಯಾವುದೇ ಬೋರು ಬಾವಿ ಇಲ್ಲದೆ ಕಾರಣದಿಂದ ಈ ಹಳ್ಳದ ಪಕ್ಕದಲ್ಲಿ ಈ ರೀತಿ ಆಗಿದ್ರೆ ನೋಡಿ, ಈ ರೀತಿ ಬರ್ತಿತ್ತು. ಇದು ಚಲ್ಮಿ ಅಂತಾರೆ. ಇಂದಿನ ಕಾಲದ ಕುಡಿಯೋಕ್ಕೂ ಸಹ ಬಳಸ್ತಿದ್ರು. ಇಲ್ಲಿ ನೋಡ್ತಿದ್ರಲ್ಲ, ಇದು ಅರ್ಪಾಟೆ ಅಂತ, ಸುಜಲ್ಪಾಟ. ಇದರಿಂದಲೇ ಸ್ನಾನ ಮಡಿ ಎಲ್ಲ ಇಂದಿನ ಕಾಲದಲ್ಲಿ ಎಲ್ಲ ಸಹ ಇದನ್ನೇ ಮಾಡ್ತಿರಂತೆ. ಯಾವುದೇ ಕೊಳೆ ಇರಲಿ ಎಲ್ಲ ಸ್ವಚ್ಛತೆಯಿಂದ ಹೋಯ್ತಿದ್ದಂತೆ. ಅದರಿಂದ ಇಂದಿನ ಕಾಲದ ಒಂದು ಪ್ರಕೃತಿ ಕೊಟ್ಟ ಒಂದು ಕೊಡುಗೆಯನ್ನು ಅದು ಮರಿಬಾರ್ದಂತ ದೇವಸ್ಥಾನಕ್ಕೆ ದೇವ್ರನ್ನ ಸ್ವಚ್ಛತೆ ಅಂದರೆ ದೇವ್ರನ್ನ ತೊಳೆಯೋಕ್ಕೆ ಬಳಸ್ತಾ ಇದ್ದಾರೆ. ಅದು ಬಿಟ್ಬಿಟ್ಟು ಯಾವುದೇ ಶಾಂಪು ಸೋಪು ಯಾವುದು ಹಾಕಲ್ಲ, ಅದರಿಂದನೇ ಅರ್ಪಾಟೆನೇ ಹಾಕ್ತಿದ್ದಾರೆ. ಇಂದಿನ ಕಾಲದಲ್ಲಿ ಇದನ್ನೇ ಬಳಸ್ತಿದ್ರು. ಸೋಪ್ ಯಾವ ರೀತಿ ನೊರೆ ಬರ್ತದೆ, ಯಾವ ರೀತಿ ಕೊಳೆ ಹೋಗ್ತದೆ, ಅದೇ ರೀತಿಲೂ ಸಹ ಇದೆ ನೋಡು ಭಂಡಾರ ಬೀಡು ಕೈಯ ಮುಗಿದರೆ ಕೈಯ. ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಎಲ್ಲ ಜನರು ಸಹ ಎಲ್ಲ ಗಡಿಯಲ್ಲೂ ಸಹ, ಅಂದರೆ ನಮ್ಮ 24 ಗಡಿಯಲ್ಲೂ ಸಹ ಇದೇ ರೀತಿ ಹಬ್ಬವನ್ನು ನೆರವೇರಿಸ್ತಾರೆ. ಈ ರೀತಿ ಎಲ್ಲ ತಂದ್ಬಿಟ್ಟು ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಒಂದು ಹೂವು. ಇದು ಕಾಡಲ್ಲಿ ಸಿಗೋದು, ವರ್ಷಕ್ಕೊಮ್ಮೆ ಮಾತ್ರ ಬಿಡೋದು. ಇದು ಈ ಎಲ್ಲ ದೇವಸ್ಥಾನದಲ್ಲೂ ಸಹ ಈ ಹೂವನ್ನೇ ಬಳಸ್ತಾರೆ. ಏನಕ್ಕಂದರೆ ಈ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಈ ಹೂವನ್ನೇ ಮುಡಿಬೇಕಂತ ದೇವರಿಗೆ. ಅದರಿಂದ ಸಹ ಈ ಹೂವನ್ನೇ ಬಳಸ್ತಾರೆ. ಈ ಹೂವು ಹೆಸರು ಜಾಳದ ಹೂವು ಅಂತ. ಇದು ಕಾಡಲ್ಲಿ ಸಿಗೋದು. ಇವಾಗ ನೋಡು, ಎಲ್ಲ ಮಡಿ ಮಜ್ಜನ ಎಲ್ಲಾದ ನಂತರ ಇವಾಗ ಸ್ವಾಮಿಯ ಪೂಜೆ ಕಾರ್ಯಕ್ರಮ, ಪೂಜೆ ಮಹೋತ್ಸವ. ಈ ಪೂಜೆ ವಿಜೃಂಭಣೆಯಿಂದ ಪೂಜೆ ನಡೀತಿದೆ ಸಹ. ಎಲ್ಲ ವೀಕ್ಷಕರು ಸಹ ತಂದುಕೊಳ್ಳಿ ಸ್ವಾಮಿಯ ಪೂಜೆಯನ್ನು. ಈ ಪೂಜೆ ಆದ ನಂತರ ಸ್ವಾಮಿಯ ಆರತಿ ಮಹೋತ್ಸವ, ಅಂದರೆ ಎಲ್ಲ ಮಹಿಳಾ ಮಣಿಗಳು ನಮ್ಮ ಸ್ವಾಮಿಯ ಆರತಿ ಎತ್ತಾರೆ. ಅದೇ ರೀತಿ ನೋಡಿ, ಇವಾಗ ಸ್ವಾಮಿ ದೇವಸ್ಥಾನದಲ್ಲಿ ಹೂವಿನ ಅಲಂಕಾರದಿಂದ ಕಂಗೊಳಿಸ್ತಾ ಇದ್ದಾರೆ. ನಮ್ಮ ಶ್ರೀ ಮೂಡ್ನಾಡಯ್ಯ ಸ್ವಾಮಿ, ಶ್ರೀ ಸಣ್ಣಯ್ಯ ಸ್ವಾಮಿ, ಶ್ರೀ ವೀರಭದ್ರೇಶ್ವರ ಸ್ವಾಮಿ, ಶ್ರೀ ಭರಮಮ್ಮ ಸಿದ್ದೇಶ್ವರ, ಶ್ರೀ ಕಾರ್ಮಂಗಲಯ್ಯ ಮತ್ತು ಶ್ರೀ ಹಂದೂರಮ್ಮ, ಶ್ರೀ ಹೆಬ್ಬುಳಿ ವಾಹನದಯ್ಯ, ಶ್ರೀ ಹುಲ್ಲೆಕೆರೆ ನಾಗಪ್ಪ ಮತ್ತು ಶ್ರೀ ಜುಂಜಯ್ಯ ಸ್ವಾಮಿಯವರು, ಶ್ರೀ ಕಾರ್ಮಂಗಲಯ್ಯ ಕರ್ಮುಣಿಯವರು ಎದ್ದು ಒಂದು ಮೆರುಗು ಕಾಣ್ತಾ ಇದೆ ಸ್ವಾಮಿಯಲ್ಲಿ. ಅದೇ ರೀತಿ ಸಹ ಶ್ರೀ ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಭಜನೆ ಮಹೋತ್ಸವ, ಅಂದರೆ ಭಜನೆ ಸಹ ಏರ್ಪಡಿಸಿದರು. ಇಡೀ ರಾತ್ರಿ ವೇಳೆ ಗಂಗಾ ಗೌರಿ ಮತ್ತು ಶಿವನ ಕಥೆಯನ್ನು ತಿಳಿಸುವ ಮೂಲಕ ಭಜನೆಯನ್ನು ಸಹ ಏರ್ಪಡಿಸುತ್ತಿದ್ದರು ದೇವಸ್ಥಾನದಲ್ಲಿ. ಎಲ್ಲ ವಿಶೇಷ ಪೂಜೆ ಆದ ನಂತರ ಇವಾಗ ಸಮಯ 5:30 ಆಗಿದೆ. ಅದರಿಂದ ಇವಾಗ ಒಂದು ವಿಶೇಷ ಪೂಜೆ ಏನಂದರೆ, ನೋಡಲು ನಿಮಗೆ ಕಾಣ್ತಾ ಇದೆಯಲ್ಲ, ತೆಂಗಿನ ಮರದ ಹತ್ರ ಎರೆ ಅಂತಂದರೆ ಚಂದ್ರ. ನಾಳೆ ಅಮಾವಾಸ್ಯೆ ಆಗುವ ಕಾರಣದಿಂದ ಚಂದ್ರ ಬರೋದೇ ಕಷ್ಟ. ಅದರಲ್ಲೂ ಸಹ ಚಿಕ್ಕದಾಗಿ ಚಂದ್ರ ಬಂದಿರ್ತದೆ. ಅದಕ್ಕೆ ಪೂಜೆ ಆದ ನಂತರನೇ ಮಂಗಳಾರತಿ, ಅದಕ್ಕೆ ಪೂಜೆ ನಡೀತೆ ನೋಡಿ.